ರಾಜ್ಯಸಭಾ ಚುನಾವಣೆ ಇದರ ನಡುವೆ ಒಡಿಶಾ ಶಾಸಕರಿಗೆ ಆಪರೇಷನ್ನ ಭೀತಿ. ಆಪರೇಷನ್ ಕಮಲ ತಡೆಯೋದಕ್ಕೆ ಡಿಕೆಶಿ ಮೊರೆ ಹೋಗಿದೆ ಒಡಿಶಾ ಕಾಂಗ್ರೆಸ್. ಒಡಿಶಾದ 12 ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಎಚ್ಚರಿಕೆಯ ನಡೆ ಇಟ್ಟಿದೆ. ಒಡಿಶಾ ಶಾಸಕರಿಗಾಗಿ ಬಿಡದಿ ವಂಡರ್ಲಾ ರೆಸಾರ್ಟ್ನಲ್ಲಿ 15 ರೂಮ್ಗಳು ಬುಕ್ ಆಗಿದ್ದು, ಮಾಗಡಿ ಕಾಂಗ್ರೆಸ್ ಮುಖಂಡ ಬ್ಯಾಟಪ್ಪ ಅನ್ನೋರ ಹೆಸರಲ್ಲಿ ರೂಮ್ಗಳು ಬುಕ್ ಆಗಿವೆ. ರಾಜ್ಯಸಭಾ ಚುನಾವಣೆ ಹೊತ್ತಲ್ಲಿ ಒಡಿಶಾ ಕಾಂಗ್ರೆಸ್ ಶಾಸಕರಿಗೆ ಆಪರೇಷನ್ ಭೀತಿ ಇದ್ದು, ಆಪರೇಷನ್ ಕಮಲ ತಡೆಯೋದಕ್ಕೆ ಡಿಕೆಶಿ ಮೊರೆ ಹೋಗಿದ್ದಾರೆ ಒಡಿಶಾ ಕಾಂಗ್ರೆಸ್ ನಾಯಕರು. 12 ಜನ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್. ಶಾಸಕರ ಜೊತೆಗೆ ಬೆಂಗಳೂರಿಗೆ ಬಂದ ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ಭಕ್ತ ಚರಣ್ ದಾಸ್ ಮಾರ್ಚ್ 16ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇದೆ. ಅಲ್ಲಿವರೆಗೆ ಕರ್ನಾಟಕದಲ್ಲೇ ವಾಸ್ತವ್ಯ ಇರ್ತಾರೆ. ಒಡಿಶಾದ 4 ರಾಜ್ಯಸಭಾ ಸ್ಥಾನಗಳಿಗೆ ಮಾರ್ಚ್ 16ನೇ ತಾರೀಕು ಚುನಾವಣೆ ನಡೆಯುತ್ತೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಒಬ್ಬ ಪ್ರತ್ಯೇಕ ಅಭ್ಯರ್ಥಿಗೆ ಬೆಂಬಲ ಇದ್ದು, ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ 8 ಶಾಸಕರ ಅವಶ್ಯಕತೆ ಇದೆ. ಬಿಜೆಡಿ ಅಭ್ಯರ್ಥಿಗೆ ಕಾಂಗ್ರೆಸ್ ಬೆಂಬಲ ಇದ್ದು, 8 ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಆಪರೇಷನ್ ಕಮಲ ಆಗಬಾರದು ಅನ್ನೋ ಕಾರಣಕ್ಕೆ ಕರ್ನಾಟಕದ ಮೊರೆ ಹೋಗಿದ್ದಾರೆ ಒಡಿಶಾ ನಾಯಕರು. ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರ ವಾಸ್ತವ್ಯ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಏನಾದರೂ ಆದರೆ ಅನ್ನೋ ಆತಂಕದಿಂದ ಒಡಿಶಾದ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. 12 ಜನ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ರಾಜ್ಯಸಭಾ ಚುನಾವಣೆಯ ಹೊತ್ತಲ್ಲಿ ಒಡಿಶಾ ಕಾಂಗ್ರೆಸ್ಗೆ ಆಪರೇಷನ್ ಭೀತಿ. ಎಲ್ಲಿ ಅಡ್ಡ ಮತದಾನಕ್ಕೆ ಕೇಸರಿ ಪಡೆ ಪ್ರಯತ್ನ ಪಡುತ್ತೋ ಅದರಲ್ಲಿ ಸಫಲವಾಗುತ್ತೋ ಅಂತ. ಮಾರ್ಚ್ 16ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಒಡಿಶಾದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಮಾರ್ಚ್ 16ನೇ ತಾರೀಕು ಚುನಾವಣೆ ನಡೆಯುತ್ತೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಇದೆ. ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 8 ಶಾಸಕರ ಅವಶ್ಯಕತೆ ಇದೆ. ಬಿಜೆಡಿ ಅಭ್ಯರ್ಥಿಗೆ ಕಾಂಗ್ರೆಸ್ ಬೆಂಬಲ ಇದ್ದು, ಆ 8 ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಬಿಜೆಪಿಯ ಆಪರೇಷನ್ ಸಫಲ ಆಗಬಾರದು ಅಂತ 12 ಜನ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಗಾಳ ಹಾಕಿದೆ. ಒಡಿಶಾದಲ್ಲಿ 4 ರಾಜ್ಯಸಭಾ ಸ್ಥಾನಗಳ ಪೈಕಿ ಚುನಾವಣೆ ನಡೀತಾ ಇದೆ. 4 ಸ್ಥಾನಗಳ ಪೈಕಿ 2 ಸ್ಥಾನ ಗೆಲ್ಲುತ್ತೆ ಬಿಜೆಪಿ ಪಕ್ಷ. ಆದರೆ 3ನೇ ರಾಜ್ಯಸಭಾ ಸ್ಥಾನ ಗೆಲ್ಲೋದಕ್ಕೆ 11 ಮತಗಳ ಕೊರತೆ ಇದೆ. 11 ಮತಗಳ ಕೊರತೆ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕಿದ್ದಾರೆ ಬಿಜೆಪಿ ಪಡೆ. ಹೀಗಾಗಿ ರಾಜ್ಯಕ್ಕೆ 12 ಜನ ಶಾಸಕರನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಡಿಶಾದಲ್ಲಿ 14 ಶಾಸಕರನ್ನ ಕಾಂಗ್ರೆಸ್ ಹೊಂದಿದ್ದು, ಅದರಲ್ಲಿ 12 ಶಾಸಕರನ್ನ ರಾಜ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಸ್ಥಾನ ಪಡೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನ ಸಫಲ ಆಗಬಾರದು ಅಂತ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. 16ನೇ ತಾರೀಕಿನವರೆಗೆ ಇಲ್ಲೇ ಇರ್ತಾರೆ. ಇಲ್ಲೇ ವಾಸ್ತವ್ಯ, ಇಲ್ಲೇ ಊಟ ತಿಂಡಿ ಎಲ್ಲಾನು. ಒಡಿಶಾ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನಲ್ಲಿ ರೆಸಾರ್ಟ್ನಲ್ಲಿರೋ ವಿಚಾರ ಸಂಬಂಧ ನಾನು ಅವರನ್ನ ಕರೆಸಿಲ್ಲ,
ಅವರೇ ಬಂದಿದ್ದಾರೆ ಅಂತ ಡಿಕೆಶಿ ಮಾತಾಡಿದ್ದಾರೆ. ಯಾಕೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಒಡಿಶಾದ ಅಧ್ಯಕ್ಷರು ಫೋನ್ ಮಾಡಿದ್ರು, ಅವರನ್ನ ಭೇಟಿಯಾಗ್ತೀನಿ. ಪಕ್ಷ ನಿಮಗೆ ಟಾಸ್ಕ್ ಕೊಟ್ಟಿದ್ಯಾ ಅಂತ ಡಿಕೆಶಿಗೆ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ. ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ಬೇಕಲ್ವಾ ಅಂತ ಡಿಕೆಶಿ ಹೇಳ್ತಾರೆ. ನಾನು ಅವರನ್ನು ಕರೆಸಿಲ್ಲ, ಅವರೇ ಬಂದಿದ್ದಾರೆ. ಒಡಿಶಾದ ಅಧ್ಯಕ್ಷರು ಫೋನ್ ಮಾಡಿದ್ರು, ಅವರನ್ನ ನಾನು ಭೇಟಿಯಾಗ್ತೀನಿ. ಇದೇ ಸಂದರ್ಭದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ, ಹಾಗಾದ್ರೆ ಪಕ್ಷ ನಿಮಗೆ ಟಾಸ್ಕ್ ಕೊಟ್ಟಿದ್ಯಾ ಅಂತ, ಪಕ್ಷ ಏನ್ ಹೇಳುತ್ತೋ ಅದನ್ನು ಮಾಡ್ಬೇಕಲ್ವಾ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. Any such things happen in Karnataka? See, in politics circle, in all political parties, this is a common issue. I think they have come here, I don't know, but we have, it is our board duty to help them. I am just going to meet them myself, Yogesh, my Shivana, we are going to meet them. Still I have not met them. But there we fear a lot of horse trading, because BJP is known for horse trading. So we don't want that to happen. I'll just go check it. Such tasks given many times to you, sir. Leave it to me. It is one Sir, thing. Prahlad Joshi alleged that there is no high-end command and the Congress don't have any faith on its own MLAs. So that's why you bring the MLAs to Karnataka. Then why did they to call this their MLAs? Then why did they do Operation Lotus in Karnataka? They are the father of operation. ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳಬೇಕಲ್ವಾ? ಒಡಿಶಾದ ಅಧ್ಯಕ್ಷರು ಫೋನ್ ಮಾಡಿದ್ರು, ಅವರನ್ನ ಭೇಟಿ ಆಗ್ತೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 12 ಜನ ಶಾಸಕರನ್ನ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ ಒಡಿಶಾದ ನಾಯಕರು. ಮಾರ್ಚ್ 16ರವರೆಗೆ ಅವರ ಆತಿಥ್ಯ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ವಹಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.